ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಾತ್ರಿ ಕಲ್ಯಾಣಿ ನಿಜವಾಗ್ಲೂ ನಿನ್ನನ್ನು ಕರೆದ್ಲಾ? ನಿನ್ ಜೊತೆ ಹತ್ತು ಮೀರಿ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಲಾ? ಅಮ್ಮ, ನನ್ನ ಮೇಲೆ ಆಣೆ ಮಾಡಿ ಹೇಳಿಸಿದ್ದು ನೀನ್ ನನ್ನ ಮೇಲೆ ಆಣೆ ಮಾಡಿ ಸುಳ್ಳು ಹೇಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ನೀನು ನನ್ನನ್ನು ಅಮ್ಮ ಅಂತ ಗೌರವಿಸ್ತೀಯ. ನೀನಂದ್ರೆ ನನಗೆ ತುಂಬಾ ಅಭಿಮಾನ ಇದೆಯಮ್ಮ. ನೀನು ತುಂಬಾ ಒಳ್ಳೆಯವಳು. ನಿನ್ ಮೇಲೆ ಆಣೆ ಮಾಡಿ ಸುಳ್ಳು ಹೇಳಕ್ಕಾಗಲ್ಲ. ಆದ್ರೆ ನಾನು ನಿಜ ಹೇಳಿದ್ರೆ ನನಗೆ ಲೈಫಲ್ಲೇ ಸಂಪದ ಸಿಗಲ್ಲ. ಸಂಪದನೇ ನನ್ನ ಜೀವನ ಅನ್ಕೊಂಡಿದ್ದೀನಿ. ಇದೊಂದು ಸರಿ ನನ್ನನ್ನು ಕ್ಷಮಿಸ್ಬಿಡಮ್ಮ. ಈ ಮೌನ ಉತ್ತರ ಅಲ್ಲ ಸಿದ್ದು. ನನ್ನನ್ನು ಕ್ಷಮಿಸಮ್ಮ. ನಾನು ಪ್ರೀತಿಸಿರೋ ಹುಡುಗಿ ಬಗ್ಗೆ ಹೀಗೆಲ್ಲ ಹೇಳ್ತಿರೋದಕ್ಕೆ ಕಲ್ಯಾಣಿ ಚೇಷ್ಟೆ ಅಂದ್ರೆ ನನಗಿಷ್ಟನೇ. ಅದಕ್ಕೆ ನಾನು ಇಷ್ಟಪಟ್ಟೆ. ಆದ್ರೆ ಕಲ್ಯಾಣಿ ಪಬ್ ಕಲ್ಚರ್ಗೆ ತುಂಬಾನೇ ಅಡಿಕ್ಟ್ ಆಗಿದ್ದಾಳೆ. ಅದಕ್ಕೆ ರಾತ್ರಿ ಹಾಗೆ ಮಾಡಿದ್ಲು. ಆದ್ರೆ ಕಲ್ಯಾಣಿ ಏನೇ ಮಾಡಿದ್ರು ಅವಳ ಮೇಲಿರೋ ನನಗೆ ಪ್ರೀತಿ ಕಡಿಮೆ ಆಗಲ್ಲಮ್ಮ. ಇದೇ ನಿಜ. ನಿಜ. ನಿನ್ನ ಅಮ್ಮ ಸಿದ್ದು ನಿನ್ ಮೇಲೆ ಆಣೆ ಮಾಡಿ ಸುಳ್ಳು ಹೇಳಿದಾನಮ್ಮ. ಕಲ್ಯಾಣಿ, ಈಗಾಗ್ಲೇ ಅರ್ಧ ಸತ್ತೋಗಿದ್ದೀನಿ ಕಲ್ಯಾಣಿ. ಸುಳ್ಳು ಹೇಳಿ ಹೇಳಿ ಇನ್ನೂ ನನ್ನನ್ನು ಸಾಯಿಸ್ಬೇಡ. ಅದಾಗಲ್ಲಮ್ಮ. ಸಿದ್ದು ನನ್ನ ಕಣ್ಣು ಮುಂದೆನೆ ಬೆಳೆದಿರೋ ಹುಡುಗ. ಎಷ್ಟು ವರ್ಷಗಳಿಂದ ನನ್ನ ಅವರ ಅಮ್ಮನ ಹಾಗೇನೆ ಪ್ರೀತಿಯಿಂದ ನೋಡ್ಕೊಂಡಿದ್ದಾನೆ. ಅಂತ ಸಿದ್ದು ನನ್ನ ಮೇಲೆ ಆಣೆ ಮಾಡಿ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ, ನಿನಗೆ ಇವ್ರು ಎಲ್ಲರ ಮೇಲಿರೋ ಪ್ರೀತಿಯಿಂದ ಒಳ್ಳೇದ್ ಯಾವ್ದೋ ಕೆಟ್ಟದ್ ಯಾವ್ದೋ ಗೊತ್ತಾಗ್ತಿಲ್ಲ. ನಿನ್ನ ವಿಷಯದಲ್ಲೂ ಕೂಡ ಹಾಗೆ ಹೇಳ್ತೀಯ ಕಲ್ಯಾಣಿ. ಅಮ್ಮ, ನಾನ್ ಸಿಟಿನಲ್ಲೇ ಬೆಳೆದಿರ್ಬೋದು. ಆದ್ರೆ ನಮ್ಮಪ್ಪ ಅಮ್ಮ ನನ್ನ ಸಂಪ್ರದಾಯಗಳನ್ನ ದಾಟೋದಕ್ ಬಿಟ್ಟಿಲ್ಲ ಅಮ್ಮ. ಇಲ್ಲಿವರೆಗೂ ನಾನು ಯಾವ ತಪ್ಪನ್ನು ಮಾಡಿಲ್ಲಮ್ಮ. ಸಿದ್ದು ಬೇಕು ಅಂತಾನೆ ನನ್ನ ಕೆಟ್ಟೋಳಾಗ್ ಮಾಡ್ತಿದ್ದಾನೆ. ಇವಾಗ ನಾನು ಏನೇ ಹೇಳಿದ್ರು ನಿನಗೆ ನನ್ನ ಮೇಲೆ ನಂಬಿಕೆ ಬರಲ್ಲ. ಆದ್ರೆ ನೀನು ನನ್ನ ನಂಬುವಂತ ದಿನ ಬಂದೇ ಬರುತ್ತೆ.
ದೇವ್ರು ನಿನ್ ಮೇಲೆ ಆಣೆ ಮಾಡ್ದಾಗೆ ನಾನ್ ನಿನ್ ಮೇಲೆ ಆಣೆ ಮಾಡಲ್ಲ. ನಿನ್ನ ಆಯ್ಸ್ ಕಡಿಮೆ ಆಗೋಕ್ ಬಿಡಲ್ಲ. ನೀನಿನ್ನೂ 100 ವರ್ಷ ಬದುಕಿರ್ಬೇಕಮ್ಮ. ನಿನ್ ಸುತ್ತ ಇರೋರಲ್ಲಿ ಕೆಲವು ಜನ ನೀನ್ ಬದುಕಿರ್ಬೇಕಾದ್ರೇನೆ ಸಾಯಿಸೋ ಅಂತವ್ರು ಅನ್ನೋದನ್ನ ನೀನ್ ಬೇಗ ತಿಳ್ಕೊ ಅಮ್ಮ. ಕೋರ್ಟ್ ಪೇಪರ್ಸ್ನೆಲ್ಲ ಇಲ್ಲೇ ಇಟ್ಟಾಗ ನೆನಪು, ಆದ್ರೆ ಕಾಣಿಸ್ತಾನೆ ಇಲ್ವೇ? ಎಲ್ಲಿ ಹೋಯ್ತು? ಇರೋ ಈ ಒಂದು ಆಧಾರನು ಕಳೆದೋಗ್ಬಿಟ್ರೆ ಪಲ್ಲವಿ ಅಮ್ಮನಿಗೆ ವರದಕ್ಷಿಣೆ ಅಂತ ಹಣ ಕೊಡೋಕೆ ಹೇಗ್ ಸಾಧ್ಯ? ಇಲ್ಲೋಡಿ ಅಮ್ಮ, ಏನೋ ಕೆಲ್ಸದಲ್ಲಿ ಇದ್ದಾಗಿದ್ದೀರಾ, ಆದ್ರೆ ನಿಮ್ ಕೆಲ್ಸನ ಹಾಳು ಮಾಡಿ ನಿಮ್ ಜವಾಬ್ದಾರಿ ನೆನಪು ಮಾಡ್ತಿದ್ದೀನಿ. ಮತ್ತೆ ಮತ್ತೆ ಅಂತಿದ್ದೀನಿ ಅಂತ ಬೇರೆ ತರ ಅನ್ಕೋಬೇಡಿ. ನಾನಂತೂ ಅತ್ತೆ ಹೇಳ್ದಾಗೇನೆ ರಾತ್ರಿ ಬಾಯಿ ಮುಚ್ಕೊಂಡು ಒಳಗಡೆ ಹೋಗ್ಬಿಟ್ಟೆ. ಆದ್ರೆ ನಮ್ಮ ಅಮ್ಮನ ಕೈಗೆ ದುಡ್ಡು ಬರೋವರೆಗೂ ತಾಂಬೂಲನ ಸ್ವೀಕರಿಸಲ್ಲ. ನಾನು ಅದೇ ಕೆಲಸನೇ ಮಾಡ್ತಿದ್ದೀನಿ ಪಲ್ಲವಿ. ನೀನು ಹೇಳ್ದಿದ್ರು ಕೂಡ ನನಗೆ ಗೊತ್ತಾಗುತ್ತೆ. ಬ್ಯಾಂಕಿಂದ ಹಣ ಬರಬೇಕು ಅಂದ್ರೆ ನನಗೊಂದು ಕಾಗದ ಬೇಕಾಗುತ್ತೆ. ಅದನ್ನ ಇಲ್ಲೇ ಎಲ್ಲೂ ಇಟ್ಟಿದೆ, ಅದು ಕಾಣಿಸ್ತಾ ಇಲ್ಲ. ಅದನ್ನೇ ಅಷ್ಟೊತ್ತಿಂದ ಹುಡುಕ್ತಿದ್ದೀನಿ. ಹಾ, ನಿಜನಾ? ದುಡ್ಡು ಬರೋ ಪೇಪರ್ಸಾ? ಹಾಗಾದ್ರೆ ನಾನು ಕೂಡ ಹುಡುಕ್ತೀನಿ. ಅದು ಸ್ವಲ್ಪ ಕಲರ್ ಆಗಿರುತ್ತೆ. ಸರಿ. ಇದಕ್ಕೋಸ್ಕರನೇ ನಾ ಹುಡುಕ್ತಾ ಇರೋದು. ಹಣನ ನನ್ನ ಮಗಳ ಮದುವೆಗೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾ ಹೌದು, ಮದುವೆ ಅಂದ್ರೆ ಅಷ್ಟು ಕೂಡ ಖರ್ಚಿರಲ್ವಾ ಅದ್ಗೆ?
ನೀನು ಮಾತಾಡ್ಬೇಡ ಪಲ್ಲವಿ. ನೀನು ಮಾತಾಡಿದ್ರೆ ಪಂಚಾಯಿತಿ ಅಮ್ಮನ ಹತ್ರ ಹೋಗುತ್ತೆ. ನನ್ನ ಅಣ್ಣನ ದುಡ್ಡದು. ನನ್ನ ಅಣ್ಣ ಮಾಧುರಿ ಜೊತೆ ಓಡ್ ಹೋದ ಅನ್ನೋ ಕಾರಣಕ್ಕೆ ಅಮ್ಮ ನಿನ್ನ ಹೆಸರಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ಲು. ಸುಲಭವಾಗಿ ಈ ಕಾಗದಗಳನ್ನ ತೋರಿಸಿ ದುಡ್ಡು ತಂದು ವರದಕ್ಷಿಣೆ ಅಂತ ಕೊಡ್ಬೇಕು ಅನ್ಕೊಂಡಿದ್ಯಾ? ಅದೆಲ್ಲ ನಡೆಯಲ್ಲ. ಅಂದ್ರೆ ಇನ್ನು ನನ್ನ ತಮ್ಮನಿಗೆ ಬರ್ಬೇಕಾಗಿರೋ ವರದಕ್ಷಿಣೆ ಬಂದಾಗೇನೆ, ಇನ್ನು ನಮ್ಮಮ್ಮ ಈ ಮದ್ವೆನ ಆಗೋಗ್ ಬಿಟ್ಟಾಗೇನೆ. ಚಿಂತೆ ಮಾಡ್ಬೇಡ ಪಲ್ಲವಿ, ಕೊಡ್ಬೇಕಾಗಿರೋ ವರದಕ್ಷಿಣೆ ಕೂಡ ಕೊಡ್ತಾಳೆ ಆ ಅನುಪಮ. ನಿಜನಾ? ಹೇಗತ್ಗೆ? ನಮ್ಮಮ್ಮ ಇವಳ ಹೆಸರಿಗೆ ಬರ್ಕೊಟ್ಟಿರೋ ಅಂತ ಜಾಗ ಇದೆಯಲ್ಲ, ಅದನ್ನ ಕೇಳಿ ತಗೋ. ಹೌದಾ ಅದ್ಗೆ? ಇತ್ತೀಚೆಗೆ ರೇಟ್ ಕೂಡ ತುಂಬಾ ಜಾಸ್ತಿ ಆಗಿದೆ. ನಿಜನಾ ಅದ್ಗೆ? ಸರಿಯಾಗಿ ನೆನಪು ಮಾಡಿದ್ರಿ. ಇಲ್ಲ ಪಲ್ಲವಿ, ನನ್ನ ಅಮ್ಮನ ಹತ್ರ ಕೇಳೋಕ್ಕಾಗಲ್ಲ. ತಪ್ಪಲ್ಲ ಅನುಪಮ, ಮದ್ವೆನೇ ಆಗದೆ ಅರ್ಧ ರಾತ್ರಿಲಿ ಅಡ್ಡದಾರಿ ಹಿಡಿಯೋಣ ಬಾ ಅಂತ ಕರ್ದಿರೋ ಹುಡುಗಿಗೆ ತಾಯಿ ನೀನು. ಗಂಡನ್ ಮನೆ ಕಳಿಸ್ಬೇಕು ಅಂದ್ರೆ ಕೇಳಲೇಬೇಕು. ಅನುಪಮ ಅಮ್ಮ, ನೀವೇನ್ ಮಾಡ್ತೀರೋ, ಹೇಗ್ ವರದಕ್ಷಿಣೆ ಕೊಡ್ತೀರೋ ನೀವೇ ನಮ್ಮಮ್ಮನ ಹತ್ರ ಮಾತಾಡ್ಕೊಳ್ಳಿ. ಇಷ್ಟೊತ್ತಿಗೆ ನಮ್ಮಮ್ಮ ಬರ್ತಾ ಇರ್ತಾರೆ. ಅಯ್ಯೋ, ಕಂಜೂಸ್ ರಾಕ್ಷಸಿ ಕಾಲಿಟ್ಲು. ನಮಸ್ಕಾರ ಅಮ್ಮ, ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ? ಇಲ್ಲ ಕಣ ಬಾಲಾಜಿ, ರೋಡ್ ಪೂರ್ತಿ ಒಂದೇ ಸಮ ಗುಂಡಿ ಅಲ್ವಾ, ಮೈಕೈ ಎಲ್ಲ ನೋವಾಗಿದೆ. ಯಾಕೆ ನೀನೇನ್ ರೋಡ್ ಟಾರ್ ಆಗ್ತೀಯಾ? ಇಂಥವ್ರನ್ನ ಸ್ವಾಗತಿಸಬಾರ್ದು, ಮುಗಿಸ್ಬಿಡ್ಬೇಕು. ನಿನ್ ಸ್ಥಾನ ಏನು, ನೀನ್ ಮಾತಾಡೋದು ಅಂದ್ರೇನು? ಅಮ್ಮ ದುಡ್ಡು ಇದೇ ಏನೋ ಈ ಮನೆ ಬೀಗ್ರಗ್ ನೀನ್ ಕೊಡೋ ಗೌರವ? ನಾನೇನ್ ಮಾಡ್ದೆ ಅಮ್ಮೋರೆ? ಓಹೋ, ಇನ್ನು ಅರ್ಥ ಆಗ್ಲಿಲ್ವಾ? ಆಟೋದವ್ ನನ್ನ ಹತ್ರ ದುಡ್ಡು ಕೇಳುವಾಗ ನಿನಗ್ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಸರಿ ಅಮ್ಮೋರೆ. ಏನಪ್ಪ ಎಷ್ಟಾಯ್ತು? 50. ತಗೋ 100 ರೂಪಾಯಿ ಚಿಲ್ಲರೆ ಕೊಡು. ನನ್ನ ಹತ್ರ ಚಿಲ್ಲರೆ ಇಲ್ಲ. ಅವನ್ನ ಕೇಳಿದ್ರೆ ಎಲ್ಲಿಂದ ಕೊಡ್ತಾನೆ? ನನ್ನ ಕೇಳು, ನಾನು ಕೊಡ್ತೀನಿ. ತಗ. ಕಂಜೂಸ್ತನ ಮಾಡ್ತಾಳೆ ಅಂತ ಎಲ್ರೂ ಸುಮ್ಮನೆ ಅನ್ನಲ್ಲಮ್ಮ ನಿಮ್ಮನ್ನ. ಏನು ಹಂಗ್ ನೋಡ್ತಿದ್ಯಾ? ಬಟ್ಟೆ ಬ್ಯಾಗ್ ಯಾರು ತರ್ತಾರೆ? ನಿಮ್ ತಾತನ ಮುತ್ತಾತನ? ಎತ್ಕೊಂಡ್ ಬಾ ಹೋಗು. ಆಯ್ತಮ್ಮ. ಹೋಗೋ ಅಷ್ಟರಲ್ಲಿ ಅದು ಎಷ್ಟು ಮನೇನ ಹಾಳು ಮಾಡಿ ಹೋಗ್ತಾಳೋ ಏನೋ. ಇಂಥವಳೇನಾದ್ರೂ ಸತ್ರೆ ಮತ್ತೆ ಹುಟ್ಟೋದಕ್ಕಂತೂ ಸಾಧ್ಯನೇ ಇಲ್ಲ. ಅದು ಹೆಂಗ್ ತಡ್ಕೋತಾರೋ ಈ ಅಮ್ಮನ್ನ. ಇದೇನಿದು ಬ್ಯಾಗ್ ಇಷ್ಟು ಖಾಲಿ ಆಗಿದೆ? ಏನೋ ಬಾಲಾಜಿ, ಎಷ್ಟೊತ್ತು ತಗೊಂಡ್ ಬಾ. ಬರ್ತಾ ಇದೀನಿ ಅಮ್ಮೋರೆ. ಅಮ್ಮೋರೆ ಅಮ್ಮೋರೆ ಅಮ್ಮೋರೆ, ಏನೋ ಇದೇನಮ್ಮೋರೆ ಬ್ಯಾಗ್ ಇಷ್ಟು ಖಾಲಿ ಆಗಿದೆ? ಹೋಗುವಾಗ ಭಾರ ಆಗುತ್ತೆ ಅಂತ ಖಾಲಿ ಬ್ಯಾಗ್ ತಂದಿದ್ದೀನೋ. ಹಾ, ಖಂಡಿತ ಯಾರ ತಲೆ ಮೇಲೂ ಕೈ ಇಡಕ್ಕೆ ಬಂದವಳೆ. ಬಾಲಾಜಿ, ನಿಧಾನಕ್ಕೆ ಎತ್ಕೊಳ್ಳೋ, ಒಳಗಡೆ ಇರೋ ಡ್ಯಾಮೇಜ್ ಆಗ್ಬಿಡುತ್ತೆ. ಒಳಗಡೆ ಎಲ್ಲ ಟೊಳ್ಳೆ ಅಲ್ವೇನಮ್ಮ, ಬಿದ್ರೆ ಏನು ಆಗಲ್ಲ ಬಿಡಿ. ಅದು ಬೀಳುತ್ತೆ ಅಂತ ಅಲ್ಲ ಕಣೋ, ದೃಷ್ಟಿ ಕಣ್ ಬೀಳ್ಬಾರ್ದು ಅಂತ. ಸರಿ ಬಿಡು, ನನ್ ಮಗಳು ರೂಮಲ್ಲಿ ತಗೊಂಡೋಗಿಡು ಅದನ್ನ. ಹೋಗು. ಹಾ ಸರಿ ಬಿಡಿ.
ಬಾಲಾಜಿಗೆ ಆರ್ಡರ್ ಮಾಡ್ತಿರೋದು ಯಾರು ಅನ್ಕೊಂಡೆ. ನೀವಾ ಮೀನಾಕ್ಷಮ್ಮ? ನಾನಲ್ದೆ ಇಷ್ಟ್ ಜೋರಾಗಿ ಇನ್ಯಾರು ಮಾತಾಡ್ತಾರೆ ಬೀಗ್ರೆ? ನಿಮ್ ಮನೇಲಿ ಪ್ರೇಮ ವಿವಾಹ ಕೇಳ್ಕೊಂಡ್ ಬಂದಿದ್ಯೋ ಏನೋ? ನಿಮ್ ದೊಡ್ಡ ಮಗಳನ್ನ ನನ್ ಮಗ ಪ್ರೀತಿ ಮಾಡಿದಾನಂತೆ. ಅಮ್ಮ ಇವಾಗ ಬಂದ್ಯಾ? ಇಲ್ವೇ, ಮೊನ್ನೆನೆ ಬಂದಿದ್ದೆ. ನಿನ್ನೆಯಿಂದ ನಿನ್ ಕಣ್ಣು ಕಾಣಿಸ್ಬಾರ್ದು ಅಂತ ತಪ್ಪಿಸ್ಕೊಂಡ್ ತಿರ್ಗಾಡ್ತಿದ್ದೆ. ಮತ್ತಿನ್ನೇನೆ, ಮನೇಲೆ ಉಳ್ಕೋತೀನಿ ಅಂತ ನಿನಗ್ ನಾನು ಹೇಳಿರ್ಲಿಲ್ವಾ? ಊರಲ್ಲಿ ಎಲ್ರು ಚೆನ್ನಾಗಿದ್ದಾರ ಅತ್ತೆ? ಅವ್ರಿಗೆ ನಳಿ ಅಂದ್ರೆ ನನ್ ದುಡ್ಡು ತಿಂದು ಅಸ್ಲು ಬಡ್ಡಿ ಕಟ್ಟದೇನೆ ಆರಾಮಾಗಿ ತಿನ್ಕೊಂಡ್ ಬದುಕ್ತಿದ್ದಾರೆ. ಆ ಪಾಪದ ವ್ಯಾಪಾರನ ಇನ್ನು ಮಾಡ್ತಾನೆ ಇದೆಯಾ ಅಂತ ಆಯ್ತು. ಹಾಗ್ಯಾಕೆ ಹೇಳ್ತೀರ ಬೀಗ್ರೆ? ಲಕ್ಷ್ಮೀದೇವಿ ಗಂಡ ಅವನೇ ಬಡ್ಡಿ ತಗೋತಾನೆ, ಕುಬೇರ ಸ್ವಾಮಿಗೆ ಬಡ್ಡಿ ಮೇಲ್ ಬಡ್ಡಿ ಕೊಡ್ತಾನೆ ಇರ್ತಾನೆ. ದೇವ್ರೇ ಬಡ್ಡಿ ಕೊಡ್ತಾ ಇದ್ದಾರೆ. ಇನ್ ಸಾಮಾನ್ಯ ಮನುಷ್ಯರು ನಮ್ದೇನಿದೆ? ಅನುಪಮ ಡೌನ್ ಡೌನ್, ಅನುಪಮ ಡೌನ್ ಡೌನ್, ಅನುಪಮ ಡೌನ್ ಡೌನ್. ಅನುಪಮ ಡೌನ್ ಡೌನ್, ಅನುಪಮ ಡೌನ್ ಡೌನ್, ಅನುಪಮ ಡೌನ್ ಡೌನ್. ಅನುಪಮ ಡೌನ್ ಡೌನ್, ಅನುಪಮ ಡೌನ್ ಡೌನ್, ಅನುಪಮ ಡೌನ್ ಡೌನ್. ನನ್ ಧ್ವನಿನೇ ದೊಡ್ಡದು ಅನ್ಕೊಂಡ್ರೆ ಇವ್ರು ಯಾರು ಅದಕ್ಕಿಂತ ದೊಡ್ಡದಾಗಿ ಅರ್ಸ್ತಾ ಇದ್ದಾರೆ. ಏನಮ್ಮ ಅನುಪಮ, ಮತ್ತೆ ಏನ್ ಕೆಲ್ಸ ಮಾಡ್ಕೊಂಡ್ ಬಂದಿದ್ಯಾ? ನಿನ್ ಹೆಸರೇ ಜೋರಾಗಿ ಕೇಳಿಸ್ತಿದೆ. ಇವ್ರು ಯಾರು, ನನ್ನ ಹೆಸರು ಯಾಕೆ ಹೇಳ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅನುಪಮ ಡೌನ್ ಡೌನ್. ಎಲ್ರು ಇಲ್ಲೇ ಇದೀವಲ್ವಾ, ಯಾಕೆ ಹಾಕಿರ್ಸ್ತಿದ್ದೀರಾ? ನೀನೇನ್ ಕೋಪ ಮಾಡ್ಕೋಬೇಡಮ್ಮ, ನಿನ್ ಮೇಲೂ ಪೊಲೀಸ್ ಕಂಪ್ಲೇಂಟ್ ಇದೆ. ನನ್ನ ಹೆಂಡತಿ ಮೇಲೆ ಪೊಲೀಸ್ ಕಂಪ್ಲೇಂಟಾ? ಹೌದು, ಅನುಪಮ ಪಲ್ಲವಿ ಅವರಮ್ಮ ಮೀನಾಕ್ಷಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಮಹಿಳಾ ಸಂಘಗಳು ನ್ಯಾಯ ಕೊಡೋದಿಕ್ಕೆ ಮುಂದೆ ಬಂದಿದೆ. ನನ್ನನ್ನ ಯಾಕೆ ಸಿಕ್ಕಾಕ್ಸ್ತಾ ಇದ್ದೀರಾ? ಅಷ್ಟಕ್ಕೂ ದೂರ್ ಕೊಟ್ಟಿರೋರು ಯಾರು? ನಾನೇ. ಕಲ್ಯಾಣಿ, ಏನಿದೆಲ್ಲ? ಯಾಕೆ ಹೀಗ್ ಮಾಡ್ತಿದೀಯಾ? ಸಾರಿ ಅಮ್ಮ, ನಿನ್ ಮೇಲೆ, ಪಲ್ಲವಿ ಚಿಕ್ಕಮ್ಮನ್ ಮೇಲೆ, ಅವರಮ್ಮ ಮೀನಾಕ್ಷಮ್ಮನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದನ್ನೇ ಯಾಕೆ ಅಂತ ಕೇಳ್ತಿದ್ದೀನಿ ನಾನು. ವರದಕ್ಷಿಣೆ ಕೊಡ್ತೀನಿ ಅಂದದಕ್ಕೆ ನೀನು, ವರದಕ್ಷಿಣೆ ತಗೋತಿರೋದಕ್ಕೆ ಅವರು ಕೂಡ ಶಿಕ್ಷೆನ ಅನುಭವಿಸ್ಲೇಬೇಕು. ನಮ್ಮಮ್ಮನ್ ಮೊಮ್ಮಗಳು ನಮ್ಮನೆಗೆ ಒಳ್ಳೆ ಹೆಸರನ್ ತಂದ್ಲು, ನೋಡಿದ್ರಾ? ಏನೇ ಹುಡುಗಿ, ನಿಮ್ಮ ಅಮ್ಮನೇ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅಂದ್ಮೇಲೆ ಕಂಪ್ಲೇಂಟ್ ಯಾಕೆ ಕೊಡ್ತೀಯ ನೀನು? ಅನುಪಮ ವರದಕ್ಷಿಣೆ ಕೊಡ್ತೀನಂದ್ಲ? ಹೌದು ಅಜ್ಜಿ, ನಮ್ಮಮ್ಮ ಅವಳ ಹೆಸರಲ್ಲಿರೋ ಫಿಕ್ಸ್ಡ್ ಡೆಪಾಸಿಟ್ ದುಡ್ಡನ್ನ ಡ್ರಾ ಮಾಡಿ ವರದಕ್ಷಿಣೆಯಾಗಿ ಇವ್ರ ಮಡಲಿಗೆ ಹಾಕ್ಬೇಕು ಅಂತ ನೋಡಿದ್ಲು. ಹಾಗೂನು
ಬ್ಯಾಂಕಿಗೆ ಹೋದ್ರೆ ನೀನೇ ಅನುಪಮಾನ, ನೀನ್ ಬದುಕಿರೋದಕ್ಕೆ ಅಷ್ಟಕ್ಕೂ ಗ್ಯಾರಂಟಿ ಏನಿದೆ ಅಂತ ಹುಚ್ಚು ಪ್ರಶ್ನೆಗಳನ್ನ ಕೇಳಿದ್ರು ಬ್ಯಾಂಕ್ ಅವರು. ಕಲ್ಲಿನ ತರ ವ್ಯಕ್ತಿ ಕಣ್ಣೆದುರುಗಿದ್ರು ಇವ್ರು ಉಸಿರಾಡ್ತಿರೋದಕ್ಕೆ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರು. ಅಜ್ಜಿ, ನಮ್ಮ ಅನುಪಮ ಅಮ್ಮ ಚೆನ್ನಾಗಿ ಇದ್ರು, ಬದುಕಿದಾಳ ಅಂತ ಕೇಳೋದಕ್ಕೆ ಅವ್ರು ಯಾರು? ಅಷ್ಟಕ್ಕೂ ಈ ಗಲಾಟೆ ಆಗ್ತಿರೋದೇ ಅವರು ವರದಕ್ಷಿಣೆ ಕೇಳಿದ್ದಕ್ಕಲ್ವಾ? ಏನಿನ್ನೂ ಪೊಲೀಸವ್ರು ಬಂದಿಲ್ವಲ್ಲ? ಬಂದ್ಬಿಟ್ವಿ.